ಮಾರಿಯೋ ಶೆಫರ್ಡ್ ಅಪರಂಜಿ ಕಣ್ರಿ. ಲಾಸ್ಟ್ ಇಯರ್ ಫೈನಲ್ ಅಲ್ಲಿ ಇನ್ 2 ಬಾಲ್ ಉಳಿದಿದೆ ಅಂದಾಗ ಅವ್ರ ಕಣ್ಣಲ್ಲಿ ನೀರು ಬಂತು, ಅವರು ಎಮೋಷನಲ್ ಆದ್ರು. ಹಂಗಂದ್ರೆ ಇದೆಲ್ಲ ಸುಮ್ನೆ ದುಡ್ಡುಗೋಸ್ಕರ ಗೇಮ್ ಆಡಕ್ ಬರೋರಿಗೆ ಇದೆಲ್ಲ ಆಗಲ್ಲ. ಎಮೋಷನ್ಸ್ ಬಿಲ್ಡ್ ಆದ್ರೆ ಇದೆಲ್ಲ ಆಗೋದು. ಆಮೇಲೆ ಹೇಸಲ್ವುಡ್ ಅವರು ಪಾಪ ಇವಾಗಿನ ತರನೇ ಲಾಸ್ಟ್ ಇಯರ್ ಅಲ್ಲೂ ಅವ್ರಿಗೆ ಇಂಜುರಿ ಪ್ರಾಬ್ಲಮ್ಸ್ ಇತ್ತು, ಮಿಡ್ ಸೀಸನ್ ಇಂದಾನೆ ಇತ್ತು. ಆದ್ರೂ ಸೆಮಿಫೈನಲ್ ಟೈಮ್ ಕರೆಕ್ಟ್ ಆಗಿ ಬಂದ್ರು RCB ಗೆ ಅಂತ. ಅದು ಏನು ಆಸ್ಟ್ರೇಲಿಯಾಗೆ WTC ಫೈನಲ್ ಇತ್ತು ಜೂನಲ್ಲಿ, ರಿಸ್ಕೇ ಇತ್ತು, ಆದ್ರೂ ಬಂದು ಆಡಿದ್ರು. ನೆಕ್ಸ್ಟ್ ದೇವದತ್ ಪಡಿಕಲ್ ಅವರು ಲಾಸ್ಟ್ ಇಯರ್ RCB ಗೆ ಕಮ್ ಬ್ಯಾಕ್ ಮಾಡಿದ್ರು. ಅವರು ಅದಕ್ಕಿಂತ ಮುಂಚೆ 3 ವರ್ಷ ಬೇರೆ ಟೀಮ್ ಆಡ್ಕೊಂಡ್ ಬಂದಿದ್ರು. ಅವ್ರು ಬಂದ ತಕ್ಷಣ ಹೇಳಿದ್ದೇನು ಗೊತ್ತಾ, ಇಟ್ ಫೀಲ್ಸ್ ಐ ಬ್ಯಾಕ್ ಹೋಮ್ ಅಂತ ಹೇಳಿದ್ರು. ನೆಕ್ಸ್ಟ್ ನಮ್ಮ ಕ್ಯಾಪ್ಟನ್ ಪತಿದಾರ್ ಅವರು ಲಾಸ್ಟ್ ಇಯರ್ ಅನ್ಬಾಕ್ಸಿಂಗ್ ಅಂತ ಹೇಳ್ತಾರೆ, RCB ನಾವು ಮೊದಲಿಂದ ಇಷ್ಟಪಡ್ತಿದ್ವಿ. ABD ಅವರು, ಗೇಲ್, ವಿರಾಟ್ ಅವರೆಲ್ಲ ಆಡೋ ಟೈಮಿಂದ ಇಷ್ಟಪಡ್ತಿದ್ವಿ. ಇವಾಗ ಇಲ್ಲಿ ಆಡ್ತಿರೋದು ನಮಗೆ ಡ್ರೀಮ್ ಕಮ್ ಟ್ರೂ ತರ. ಆಮೇಲೆ ಯಾವಾಗಲೂ RCB ನಮ್ಮ ಹೈಸ್ ಅಂಡ್ ಲೋಸ್ ಅಲ್ಲಿ ಯಾವಾಗಲೂ ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿದ್ರು. ನೆಕ್ಸ್ಟ್ ಬಂದು ಜಿತೇಶ್ ಶರ್ಮಾ ಅವರು, ಅವ್ರಿಗಂತೂ ಅವರೇ ಹೇಳ್ಬಿಟ್ರು ಲಾಸ್ಟ್ ಇಯರ್, ನಾನು ಇಂಡಿಯಾಗೆ ಆಡಿದಾಗಲೇ ನಂಗೆ ಅಷ್ಟು ರಿಕಗ್ನಿಷನ್ ಅಂಡ್ ಫೇಮ್ ಸಿಕ್ಕಿಲ್ಲ, RCB ಆಕ್ಷನ್ ಸೆಲೆಕ್ಟ್ ಆದಾಗ ನನಗೆ ಸಿಕ್ತು, ಅಷ್ಟು ಇಂಡಿಯಾ ಆಡಿದಾಗಲೂ ಸಿಕ್ಕಿಲ್ಲ ಅಂತ. ಆಮೇಲೆ ಕಿಚ್ಚ ಸುದೀಪ್ ಸರ್ ಜೊತೆ ಒಂದು ಇವೆಂಟ್ ಅಲ್ಲಿ ಹೆಂಗ್ ಅವ್ರನ್ನ ಗ್ರೀಟ್ ಮಾಡಿದ್ರು ಫ್ಯಾನ್ಸ್ ಅಂತ. ನೆಕ್ಸ್ಟ್ ಟಿಮ್ ಡೇವಿಡ್ ಅವರು, ಅವ್ರಿಗೆ ಲಾಸ್ಟ್ ಇಯರ್ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಇಂಜುರಿ ಆಗುತ್ತೆ, ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಆಗುತ್ತೆ. ಅದಾದ್ಮೇಲಿಂದ ಅವ್ರು ಆಡಲ್ಲ, ಒಂದ್ ಮ್ಯಾಚ್ ಆಡಲ್ಲ. ಆದ್ರೂ ಅವ್ರ ಟೀಮ್ ಜೊತೆನೇ ಇದ್ರು ಫೈನಲ್ ವರ್ಗು. ಅವ್ರು ಬೇಕಂದ್ರೆ ಹೊಟ್ಟೋಗ್ಬೋದಾಗಿತ್ತು ಅವ್ರ ಮನೆಗೆ, ಬಟ್ ಅವ್ರ ಟೀಮ್ ಜೊತೆ ಇದ್ರು. ನೆಕ್ಸ್ಟ್ ಕೃಣಾಲ್ ಪಾಂಡ್ಯ, ಅವ್ರಿಗೂ ಅಷ್ಟೇ ಆಕ್ಷನ್ ಅಲ್ಲಿ ಸೆಲೆಕ್ಟ್ ಆದ ತಕ್ಷಣ RCB ಗೆ ಡೊಮೆಸ್ಟಿಕ್ ಟೂರ್ನಮೆಂಟ್ ಅಲ್ಲೇ ಅವ್ರಿಗೆ ಜನ ಆಲ್ರೆಡಿ ಅವಾಗಿಂದನೇ ಪ್ರೀತಿ ಕೊಡೋಕೆ ಶುರು ಮಾಡಿದ್ರು. ಸೊ ಅವರು ಅದನ್ನ ನೋಡಿ ಒಂಥರ ಅವ್ರಿಗೆ ಶಾಕ್ ಆಗೋಯ್ತು. ನೆಕ್ಸ್ಟ್ ನಮ್ಮ ಭುವಿ ಅವರು ಅದೇ ಹೇಳಿದ್ರು, ಲಾಸ್ಟ್ ಇಯರ್ ಕಪ್ ಗೆದ್ದ ತಕ್ಷಣ ಇದು ನಂಗೆ ತುಂಬಾ ಎಮೋಷನಲ್ ಮೂಮೆಂಟ್, ಆಮೇಲೆ ನನ್ನ ಕರಿಯರ್ ಅಲ್ಲೇ ಇದೊಂದು ಹೈಲೈಟ್ ಅಂತ ಹೇಳಿದ್ರು. ಯಶ್ ದಯಾರ್ ಅವ್ರು ಹೇಳಿದ್ರು, ನನ್ನ ಲೋಯೆಸ್ಟ್ ಮೂಮೆಂಟ್ಸ್ ಅಲ್ಲೂ RCB ನನ್ನ ಮೇಲೆ ನಂಬಿಕೆ ಇಟ್ಟಿದ್ರು ಅಂತ. ನೆಕ್ಸ್ಟ್ ಬಂದು ಸುಯೇಶ್ ಶರ್ಮಾ, ಅವ್ರಿಗೂ ಲಾಸ್ಟ್ ಇಯರ್ IPL ಗಿಂತ ಮುಂಚೆ ಹರ್ನಿಯಾ ಇಂಜುರಿ ಆಗಿತ್ತು, IPL ಆಡೋದೇ ಡೌಟ್ ಅಲ್ಲಿ ಇತ್ತು. ಅವಾಗ RCB ಅವರು ಅವ್ರ ಟ್ರೀಟ್ಮೆಂಟ್ಗೆ ಹೆಲ್ಪ್ ಮಾಡಿ UK ಟ್ರೀಟ್ಮೆಂಟ್ ಮಾಡಿಸಿ ಅವ್ರು ಫುಲ್ ಫಿಟ್ ಆಗಿ ಬಂದು IPL ಆಡಿದ್ರು.